ಮತಗಳೆಲ್ಲ ಒಂದೇ ಒನ್ ಸೈಡೆಡ್ ಆಗಿದ್ದರಿಂದಾಗಿ ಮುಸ್ಲಿಂ ಮತಗಳು ಒಡೆದು ಹೋಗಿದ್ದರಿಂದಾಗಿ ದಕ್ಷಿಣ ದಾವಣಗೆರೆಯಲ್ಲಿ ಸಮರ್ಥ ಗೆಲ್ಲೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ಮೇಲ್ನೋಟಕ್ಕೆ ಸರಿ ಅನಿಸಿದ್ರು ಆಂತರ ಮಾತ್ರ ಇನ್ನೂ ಮೇ 4ಕ್ಕೆ ಗೊತ್ತಾಗುವಂಥ ವಿಷಯ. ಆದರೂ ಮೇ 4ಕ್ಕೆ ಆವತ್ತು ಈ ಊಹಿಸಿದಂಗೆ ಎಕ್ಸಿಟ್ ಪೋಲ್ ಅಂದ್ರೆ ಊಹೆ, ಮತ ಹಾಕಿ ಬಂದಂಥವ್ರು ಸತ್ಯ ಹೇಳಿದಾರೋ ಸುಳ್ಳು ಹೇಳಿದಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಮತ್ತು ನಾವು ಒಂದು ಮಾತನ್ನು ಮೇಲೆ ನಿಮ್ಗೆ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇರ್ತೀನಿ. ಏನಪ್ಪ ಅಂದ್ರೆ ಭಾರತದ ಮತದಾರನ ಮನಸ್ಥಿತಿ ಹೆಂಗದಪ್ಪ ಅಂದ್ರೆ ಸತ್ಯ ಹೇಳಿದರೆ ನಮ್ಗೆ ತೊಂದರೆ ಅದಪ್ಪ. ಯಾವ ವ್ಯಕ್ತಿ ಯಾವ ಕಡೆದೋ ಬರ್ತಾನೋ ಅವ್ರ ಕಡೆ ಹೇಳ್ಬಿಡೋದು. ಕಾಂಗ್ರೆಸ್ಸಿಗೆ ಬಂದು ಕೇಳಿದ್ರೆ ನಾವು ಕಾಂಗ್ರೆಸ್ಸಿಗೆ ಹಾಕಿದ್ದೀವಿ ರೀ, BJP ಅವ್ರು ಬಂದು ಕೇಳಿದ್ರೆ ನಾವು BJPಗೆ ಹಾಕಿದ್ದೀವಿ ರೀ ಅನ್ನುವಂಥ ಮನಸ್ಥಿತಿ ಅದರಲ್ಲಿ ಲೋಕಲ್ ಇರೋದ್ರಿಂದಾಗಿ ಯಾರು ವಿರೋಧ ಕೊಟ್ಟು ನಮಗೇನು ಆಗ್ಬೇಕಾಗಿದೆ ರೀ, ಅವ್ರು ನಮ್ಮ ಹೊಟ್ಟೆ ತಂದು ಹಾಕ್ತಾರೆ ಇಲ್ಲ ಅನ್ನುವಂಥ ಸ್ಥಿತಿ ಒಳಗೆ ನಾವು ಎಕ್ಸಿಟ್ ಪೋಲ್ ಮಾಡೋದನ್ನು ನನ್ನ ಅಭಿಪ್ರಾಯದಲ್ಲಿ ಇದೊಂದು ಏನಪ್ಪ ಸುಮ್ಮನೆ ಒಂದು 3-4 ದಿನ ಮನಸ್ಸನ್ನು ಅಲ್ಲಿ ಬಿಡಲಾರ್ದ ಫೋಕಸ್ ಮಾಡೋದು ಇದ್ರ ಮೇಲೆ ಒಂದು ಕಾರಣಕ್ಕಾಗಿ. ಹೀಗಾಗಿ ಇದು ಸತ್ಯ ಅಂದ್ರೆ ನಾವು ನಂಬೋಣ ಆರಂಭದಲ್ಲೇ, ಆದರೆ ಸತ್ಯ ಆಗ್ತದಂತಲ್ಲ. ಎಷ್ಟೋ ಸಲ ಎಕ್ಸಿಟ್ ಪೋಲ್ ಸುಳ್ಳಾಗಿದ್ದು ಇದ್ದಾವೆ, ಆ ಮಾತು ಬೇರೆ. ಹೀಗಾಗಿ ದಕ್ಷಿಣ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕೆಲವೊಂದು ಗ್ಯಾರಂಟಿ ಇದು ಗೆದ್ದಪ್ಪ ಅಂದರೆ ಸಹಜವಾಗಿ DK ಶಿವಕುಮಾರ್ ಅವರಿಗೆ ಹೋದ ಜೀವ ಬಂದಂಗೆ ಅಂತ. ಯಾಕಂತಂದ್ರೆ ಈಗಾಗಲೇ ಅವ್ರ ಮೇಲೆ ಆರೋಪ ಸಾಕಷ್ಟು ಇದ್ದಾವೆ. ಇವರಿಂದ ಮುಸ್ಲಿಂ ಲೀಡರ್ ಮೇಲೆ ಆ್ಯಕ್ಷನ್ ತೊಗೊಂಡಾರಂತೇಳಿ ಆರೋಪಗಳು ಬಂದಿದ್ದಾವೆ. ಅದಕ್ಕೆ ಇಡೀ ಕರ್ನಾಟಕದ ಮುಸ್ಲಿಂ ಎಲ್ಲರೂ ಇವರು ವಿರೋಧಿಸಿದ್ದಾರೆ ಅನ್ನೋದು ಅಷ್ಟು ಸತ್ಯದ. ಆದರೆ ಒಂದು ವೇಳೆ ಈ ಸಮರ್ಥಿ ಆದರೆ